ಇಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಪರಿಚಿತ ಶವ ಪತ್ತೆಯಾಗಿದೆ. BIC ಆಪೋಸಿಟ್ ಗ್ರೌಂಡಲ್ಲಿ. ಅದು ನೋಡಿದ್ರೆ ಯಾರೋ ತಲೆ ಮೇಲೆ ಕಲ್ಲಾಕಿ ಸ್ವಲ್ಪ ಪೆಟ್ರೋಲು ಡೀಸೆಲ್ ಏನು ಹಾಕಿ ಬರ್ನ್ ಮಾಡಿದ್ದಾರೆ. ಅದು ಮೃತದೇಹ ಈಗ ಹೆಸರು ಮತ್ತು ಆತನ ಎಲ್ಲಿ ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಿಕ್ಕಿದೆ. ಅವ್ರ ಕುಟುಂಬಸ್ಥರನ್ನು ಕರೆಸಿದ್ದೀವಿ. ಇದು ಯಾಕಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಂತರ ಗೊತ್ತಾಗ್ತದೆ. ಮತ್ತು ಆತನ ಮೊಬೈಲು ಸಹ ಸ್ಪಾಟಲ್ಲಿ ಸಿಕ್ಕಿರೋದ್ರಿಂದ ಇದೇನು ಸಮಸ್ಯೆ ಆಗಲಾರದು. ಮಾಹಿತಿ ಸಿಕ್ಕಿದೆ, ಕ್ಲೂ ಸಿಕ್ಕಿದೆ. ವಿ ವಿಲ್ ಇನ್ವೆಸ್ಟಿಗೇಟ್ ಆ್ಯಂಡ್ ಫೈನಲೈಸ್ ದಿ ಇನ್ವೆಸ್ಟಿಗೇಷನ್. ಇಲ್ಲ, ಇದ್ರ ಬಗ್ಗೆ ಇನ್ನೂ ಏನು ಮಾಹಿತಿ ಸಿಕ್ಕಿಲ್ಲ. ಮೃತನ ವ್ಯಕ್ತಿ ಮತ್ತು ಅವ್ರ ಸಂಬಂಧಿಗೆ ಸಿಕ್ಕಿದ್ದಾರೆ. ಈಗ ಯಾವ ನಿಟ್ಟಿನಲ್ಲಿ ಇದಾಗಿದೆ ಅನ್ನೋದ್ರೂ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿವರೆಗೂ ಏನು ಮಾಹಿತಿ ಸಿಗೋದಿಲ್ಲ. ಬಟ್ ಕ್ಲೂಸ್ ಅದು ಡೆಡ್ ಬಾಡಿ ಐಡೆಂಟಿಫೈ ಆಗಿರೋಂಥ ತನಿಖೆಯಲ್ಲಿ ಸಂಪೂರ್ಣವಾಗಿ ಅದರ ವಿವರಗಳನ್ನ ನಾವು ಪ್ರತ್ಯೇಕವಾಗಿ ನಿಮ್ಗೆ ಮಾಹಿತಿ ಕೊಡ್ತೀವಿ. ಸರ್, ಪ್ರಾಥಮಿಕ ಮಾಹಿತಿ ಮತ್ತು ಮೇಲ್ನೋಟಕ್ಕೆ ಏನು ಅನಿಸ್ತಿದೆ ಸರ್? ಇದು ಯಾವುದೋ ಒಂದು ವೈಷಮ್ಯದಿಂದನೇ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಯಾವ ವೈಷಮ್ಯ ಏನು ಅನ್ನೋದು ತನಿಖೆಯಲ್ಲಿ ದೃಢಪಡ್ತದೆ. ಸರ್, ಬೆಳಗ್ಗೆ ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು ನಮ್ಮ ಹುಡುಗರೆಲ್ಲ. ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. ಈ ಕ್ರಿಕೆಟ್ ಆಡಬೇಕಾದ್ರೆ ಈ ಕಡೆ ಬಂದೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿದಾಗ ಹಿಂಗೆ ಒಂದು ಯಾವುದೋ ಅರ್ಧ ಬರ್ಧ ಸುಟ್ಟಾಕಿ ಇದು ಒಂದು ಶವ ತಲೆ ಮೇಲೆ ಕಲೆ ಎತ್ತಾಕಿದ್ದು ಶವ ಕಾಣ್ ಬಂತು. ಹಾಗಾಗಿ ಪೊಲೀಸವರಿಗೆ ವಿಷಯ ಮುಟ್ಟಿಸ್ವು. ಬಂದ್ಬಿಟ್ಟು ಎಲ್ಲ ಮಾಜರ್ ಗೀಜರ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಸರ್, ಯಾವಾಗಲೂ ಜನ ಓಡಾಡ್ತಿರ್ತಾರೆ, ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಇಂಥ ಜಾಗದಲ್ಲೇ ಹೀಗಾಗಿದೆ ಸರ್. ಇದು ಆಗಿರೋದಂದರೆ ಮೋಸ್ಟ್ಲಿ ಯಾವಾಗಾಗಿರೋದು ಗೊತ್ತಿಲ್ಲ. ಬಟ್ ಏನಂದರೆ ಈಗ ಈ ನಡುವೆ ಸ್ವಲ್ಪ ಈ ಕಡೆ ಎಲ್ಲ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾಯಿದೆ ಸರ್. ಪೊಲೀಸರು ಭಯನೇ ಇದ್ದಂಗೆ ಹೋಗಿದೆಯಾ? ಯಾಕಂದರೆ ಹೈವೇ ಇದೆ ಪಕ್ಕದಲ್ಲಿ. ಅದೇ ಸರ್, ಈಗ ಹೈವೇ ಅಂದರೆ ಎಲ್ಲಿಂದನೇ ಧಾರವಾಡ ಈ ಕಡೆ ಬಿಜಾಪುರ ಈ ಕಡೆ ಎಲ್ಲ ಗಾಡಿಗಳು ಬರ್ತಾರೆ. ಇಲ್ಲಿ ತಂದು ಏನಾರ ಮಾಡ್ಬಿಟ್ಟು ಹೋಗ್ತಾರೆ. ನಮ್ಮ ಕಡೆ ಈಗ ಸರೌಂಡಿಂಗಲ್ಲಿ ಅಷ್ಟೊಂದು ಇದಿಲ್ಲ. ಡಿಪಾರ್ಟ್ಮೆಂಟ್ ಅಷ್ಟೊಂದು ತುಂಬ ಶಿಸ್ಟಾಗಿದೆ ಇಲ್ಲಿ. ಆ ಥರ ಇಲ್ಲ ಸರ್.